ನೀವು ಇನ್ನೂ ಪಾರ್ಟ್ 1 ವೀಡಿಯೋನ ನೋಡಿಲ್ಲ ಅಂದರೆ ರೈಟ್ ಸೈಡಲ್ಲಿರೋ ಐ ಬಟನ್ನ ಕ್ಲಿಕ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿದ್ದೀನಿ. ಇವಾಗಲೇ ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿಬಿಡಿ. ಹತ್ರದ ನಂದಿಯ ವಿಗ್ರಹವಿದೆ. ನಾನಂತೂ ಸಿಗಾಕಬಿಟ್ಟಿದ್ದೀನಿ ಬ್ರೋ. ಫಸ್ಟ್ 60 ಡಿಗ್ರಿ ಸ್ಟಾಪ್ನ ಹತ್ತಿದ್ವಿ. ಇಲ್ಲಿಂದ ನೆಕ್ಸ್ಟು ಮುಂದಿನ ಪ್ಲೇಸ್ ಕಡೆ ಎಕ್ಸ್ಪ್ಲೋರ್ ಮಾಡೋಣ. ಫೈನಲಿ ಸೆಕೆಂಡ್ ವ್ಯೂ ಪಾಯಿಂಟ್ನ ರೀಚ್ ಆದ್ವಿ. ವ್ಯೂ ಪಾಯಿಂಟ್ ಇಲ್ಲಿ ಟೋಟಲ್ 3 ಬೆಟ್ಟಗಳಿವೆ. ಇವಾಗ ಒಂದು ಬೆಟ್ಟನ ಹತ್ತಿದ್ವಿ. ಇಲ್ಲಿ ಇವಾಗ ನೆಕ್ಸ್ಟ್ ಬೆಟ್ಟನ ಹತ್ತಕ್ಕೆ ಹೋಗ್ತಿದ್ದೀವಿ. ಇವತ್ತು ನೋಡಿದ್ರಲ್ಲ, ಅದು ಸಿಂಪಲ್ ಟ್ರೆಕ್ಕಿಂಗು. ಇವಾಗ ಆ್ಯಕ್ಚುಯಲ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು. ಎಂತಕ್ಕೆ ಅಂದರೆ ಇಲ್ಲಿರೋ ಬೆಟ್ಟ ನೋಡಿ. ಇವಾಗ ನಾವು ಈ ಬೆಟ್ಟನ ಇಳಿದು ಮತ್ತೆ ಆ ಬೆಟ್ಟನ ಹತ್ತಿ, ಅದನ್ನೇ ಇಳಿದು ಮತ್ತೆ ನೆಕ್ಸ್ಟ್ ಆ ಬೆಟ್ಟನ ಹತ್ತಿ ಪೀಕಿಗೆ ಹೋಗಬೇಕು. ವೆಲ್ಕಮ್ ಟು ಕುಂತಿ ಬೆಟ್ಟ. ಇವಾಗ ನೋಡಿ ಫಸ್ಟ್ ಬೆಟ್ಟನ ಇಳಿತಿದ್ದೀವಿ. ಇವಾಗ ಫುಲ್ ಬಿಸಿಲು ಬಂದ್ಬಿಡ್ತು. ಇಲ್ಲಿಂದ ಮುಂದಕ್ಕೆ ಎನರ್ಜಿನ ರಿಕವರಿ ಮಾಡೋದು ಕಷ್ಟ, ಬಟ್ ಆದರೂ ಬಿಡಲ್ಲ, ಮತ್ತೆ ಹತ್ತುತ್ತೀವಿ. ಎಂತಂದ ಬೆಟ್ಟ ಹತ್ತಿಲ್ಲ, ಇದ್ಯಾವ ಲೆಕ್ಕ. ನೋಡಿ ಇಲ್ಲಿ ದಾರಿ ಕಾಣಿಸ್ತೈತಲ್ಲ, ಈ ದಾರಿಲಿ ಹೋಗಿ ಮತ್ತೆ ಅಲ್ಲಿಂದ ಹೋಗಿ ಆ ಬೆಟ್ಟನ ಹತ್ತಬೇಕು. ಆ್ಯಕ್ಚುಯಲ್ ಪೀಕ್ ಇರೋದು ಅಲ್ಲಿ ಕಾಣಿಸ್ತೈತಲ್ಲ, ಅಲ್ಲಿ. ಸ್ವಲ್ಪ ಸುಸ್ತಾಯಿತು, ಯಾಕಂದರೆ ಬಿಸಿಲೈತೆ ಫುಲ್ಲು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕಮಾನ್ 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 ಕಮಾನ್, ಫೈನಲಿ ಯು ಡಿಡ್ ಇಟ್. शाबाश बेटा, बहुत बढ़िया. ಒನ್ಸ್ ಮೋರ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಂಡ್ರಿ ನೀವೆಲ್ಲ ನಿಜವಾಗ್ಲು. ನಾನು ಈ ಥರ ಒಳ್ಳೆ ವ್ಯೂಸ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಟ್ ಒತ್ತಿ ಕಷ್ಟಪಟ್ಟು ಟ್ರೆಕ್ಕಿಂಗ್ ಮಾಡಿದ್ರೂ ಒಳ್ಳೆ ವ್ಯೂಸ್ ಇದೆ. ಸಖತ್ ಎಂಜಾಯ್ ಮಾಡ್ಬೋದು, ಮತ್ತು ಅಷ್ಟೇ ಸುಸ್ತು ಆಗುತ್ತೆ. ಅಷ್ಟು ಡಿಫಿಕಲ್ಟಿನೂ ಇಲ್ಲ, ಈಸಿನೂ ಇಲ್ಲ, ಆರಾಮಾಗಿ ಟ್ರೆಕ್ಕಿಂಗ್ ಮಾಡ್ಬೋದು. ಫೈನಲಿ 2ನೇ ಬೆಟ್ಟದ ಪೀಕಿಗೆ ತಲುಪಿದ್ವಿ. ಇಲ್ಲಿ ನೋಡ್ತಿದ್ದೀರಲ್ಲ, 2ನೇ ಬೆಟ್ಟದ ಪೀಕಿನ ವ್ಯೂ ಯಾವ ಥರ ಇದೆ ಅಂತ. ಫುಲ್ ಬಿಸಿಲು ಇದೆ ಗುರು. ಇವಾಗ ನೆಕ್ಸ್ಟು ಈ ಬೆಟ್ಟನ ಇಳಿದು ಅಲ್ಲಿ ಕಾಣಿಸ್ತಿದೆಯಲ್ಲ 3ನೇ ಬೆಟ್ಟ, ಅದನ್ನು ಹತ್ತಬೇಕು. ಅಲ್ಲೊಂದು ಪಿಲ್ಲರ್ ಕಾಣಿಸ್ತಿದೆಯಲ್ಲ, ಅದೇ ರಿಯಲ್ ಪೀಕ್. ನೋಡಿ, ಇದಂತೂ 70 ಡಿಗ್ರಿ ಸ್ಲೋಪಲ್ಲಿದೆ, ಫುಲ್ ಸ್ಕಿಡ್ ಆಗ್ತಿದೆ. ಇವಾಗ ಇಲ್ಲಿಂದ ಜಾರ್ಖಂಡ್ ಹೋಗ್ಬಿಡೋದೆ.
ಫೈನಲಿ ಎಲ್ಲರೂ ಫ್ಲಾಟ್ ಆಗಿಬಿಟ್ಟು ಬ್ರೇಕ್ ತಗೊಂಡಿದ್ದಾರೆ. ನೋಡಿ ಎಲ್ಲರ ಪರಿಸ್ಥಿತಿ ಹೆಂಗೈತೆ ಅಂತ. ಜೋಸ್ ಕೊನೆ ತನಕ ಇರಲಿ. ಇಲ್ಲಿದೆ ನೋಡಿ 80 ಡಿಗ್ರಿ ಟ್ರೆಕ್ಕಿಂಗು. ಈ ಕಲ್ ಮೇಲೆ 80 ಡಿಗ್ರಿ ಕಲ್ ಮೇಲೆ ನಡ್ಕೊಂಡು ಹೋಗ್ಬೇಕು. ಇವಾಗ ನನ್ನ ಕೈಲಿ ಒಂದು ಕೈಲಿ ಬೇರೆ ಕ್ಯಾಮ್ರಾ ಇದೆ, ಒಂದೇ ಕೈಲಿ ನಡ್ಕೊಂಡು ಹೋಗ್ಬೇಕು. ಇಲ್ಲ ನೋಡ್ತಿರಲ್ಲ 80 ಡಿಗ್ರಿ ಸ್ಲೋಪ್ ಇರೋ ಕಲ್ಲನ್ನ ಹತ್ತುತ್ತಿದ್ದೀವಿ. ಒಂದು ಕೈಲಿ ಕ್ಯಾಮ್ರಾ ಹಿಡ್ಕೊಂಡು ಒಂದು ಕೈಲಿ ಹತ್ತೋದು ತುಂಬ ಕಷ್ಟ. ಇದು ನೋಡಿ, ಇದರಿಂದ ಬಿದ್ದರೆ ಡೈರೆಕ್ಟ್ ಪಾತಾಳನೇ. ಫುಲ್ 80 ಡಿಗ್ರಿ ಸ್ಲೋಪ್ ಇದೆ. ಒಂದು ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಒಂದು ಕೈಯಲ್ಲಿ ಹತ್ತುತ್ತಿದ್ದೀನಿ. ಫುಲ್ ಅಡ್ವೆಂಚರಸ್ ಆಗಿದೆ. ಇಲ್ಲಿ ನೋಡ್ತಿದ್ದೀರಲ್ಲ, ಈ 80 ಡಿಗ್ರಿ ಸ್ಲೋಪಲ್ಲೂ ಮಲ್ಕೊಂಡು ಬಾಳೆಹಣ್ಣು ತಿಂತಿರೋ ಬಕಾಸುರ ನೋಡಿ. ಈ 80 ಡಿಗ್ರಿ ಸ್ಲೋಪಲ್ಲೂ ಮಲ್ಕೊಂಡು ಬಾಳೆಹಣ್ಣು ತಿಂತಿದ್ದಾನೆ. ಫೈವ್ ಟು 6 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಬ್ಯೂಟಿಫುಲ್ ವ್ಯೂಸ್ನ ನೋಡ್ಕೊಂಡು ಅಡ್ವೆಂಚರ್ಸ್ನ ಎಂಜಾಯ್ ಮಾಡ್ಕೊಂಡು ಟೋಟಲಿ ಅಲ್ಟಿಮೇಟ್ ಪ್ಲೇಸ್ ಟು ಟ್ರೆಕ್ಕಿಂಗ್ ದಿ ಪ್ಲೇಸ್. ಕೊನೆಗೂ ಎಷ್ಟೆಷ್ಟೋ ಕಷ್ಟಗಳನ್ನ ಪಟ್ಕೊಂಡು ಕೊನೆಯ ಪೀಕ್ ಪಾಯಿಂಟ್ನ ರೀಚ್ ಆದ್ವಿ. ಇಲ್ಲೇನು ನೀವು ನೋಡ್ತಿರಲ್ಲ ಕಂಬ, ಇದನ್ನು ಪಾಂಡವರು ಇಲ್ಲಿ ವಾಸವಾಗಿದ್ದಾಗ ಕುಂತಿ ಯೂಸ್ ಮಾಡ್ತಿದ್ದ ಒನಕೆ ಅಂತೆ. ಇವಾಗ ಬನ್ನಿ ಫೈನಲ್ ವ್ಯೂ ಯಾವ ಥರ ಇರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. Three, two, one. ಫೈನಲ್ ಪೀಕ್ ಪಾಯಿಂಟ್ನ ರೀಚ್ ಆದ್ವಿ. ಅಡ್ವೆಂಚರ್ ಅಂತೂ ಸಖತ್ತಾಗಿತ್ತು. ಇಷ್ಟೊಂದು ಕಷ್ಟಪಟ್ಟು ಟ್ರೆಕ್ಕಿಂಗ್ ಮಾಡಿ ಹತ್ತಿದ್ರೂ ಒಳ್ಳೆ ಬ್ಯೂಟಿಫುಲ್ ವ್ಯೂ ನೋಡ್ಕೊಂಡು ಸಖತ್ ಎಂಜಾಯ್ ಮಾಡಿದ್ದೀವಿ. ಟ್ರೆಕ್ಕಿಂಗ್ ಮಾತ್ರ ವರ್ತ್ ಫಾರ್ ಎಫರ್ಟ್. ಸೊ ಎಲ್ಲರೂ ಇಲ್ಲಿಗೆ ಬರ್ಬೋದು. ನಾನು ಸಜೆಸ್ಟ್ ಮಾಡಿದೆ ಏನಂದರೆ ಎಲ್ಲ ಟ್ರಾವೆಲರ್ಸು ಮತ್ತು ವಿಸಿಟರ್ಸು ಇಲ್ಲಿಗೆ ಬನ್ನಿ. ಸಖತ್ ಎಂಜಾಯ್ಮೆಂಟ್ ಇದೆ, ಅಡ್ವೆಂಚರಸ್ ಇದೆ. ನೆಕ್ಸ್ಟ್ ವಿಡಿಯೋನಲ್ಲಿ ತೋರ್ಸಕ್ಕೆ ಹೋಗ್ತಿರೋ ಪ್ಲೇಸ್ ಬಂದು ಒಂದು ಹಿಡನ್ ಜೆಮ್ ಅಂತಲೇ ಕರಿಬೋದು. ಯಾಕಂದರೆ ಎಷ್ಟು ವಿಸಿಟರ್ಸ್ಗೆ ಮತ್ತು ಟ್ರಾವೆಲರ್ಸ್ಗೆ ಆ ಪ್ಲೇಸ್ ಬಗ್ಗೆನೇ ಗೊತ್ತಿಲ್ಲ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಆ ಪ್ಲೇಸ್ ಬಗ್ಗೆ ನಿಮಗೆ ತೋರ್ಸಕ್ಕೆ ಹೋಗ್ತಿದ್ದೀನಿ. ಸೊ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿಬಿಡಿ ಮತ್ತು ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋನೂ ನಿಮಗೆ ಫಸ್ಟ್ ರೀಚ್ ಆಗುತ್ತೆ.
ಈ ವಿಡಿಯೋನ ಫುಲ್ ಎಂಜಾಯ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ.